ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಫ್ಯಾಕ್ಟ್ಸ್ಗೆ ಸ್ವಾಗತ. ವೀಕೆಂಡ್ ಬಂತು ಅಂದ್ರೆ ಸಾಕು, ಕಿಚ್ಚ ಸುದೀಪ್ ಸರ್ ಅವರ ಪಂಚಾಯಿತಿಗೆ ಕಾಯ್ತಾ ಇರ್ತಾರೆ ವೀಕ್ಷಕರು. ಕಳೆದ ವಾರ ಕೂಡ ಮಾರ್ಕ್ ಸಿನಿಮಾ ರಿಲೀಸ್ ಇದ್ದ ಕಾರಣ ಸುದೀಪ್ ಸರ್ ಅವರು ಪಂಚಾಯಿತಿ ನಡೆಸಿರಲಿಲ್ಲ. ಹೀಗಾಗಿ ಈ ವಾರ ಕಿಚ್ಚ ಸುದೀಪ್ ಸರ್ ಬರೋದು ಫಿಕ್ಸ್ ಆಗಿದೆ. ಈ ವಾರ ಪ್ರಮೋ ನೋಡಿದರೆ ವಾರದ ಕತೆ ಅಶ್ವಿನಿ ಗಿಲ್ಲಿ ಜೊತೆ ಎನ್ನುವುದು ಬಹುತೇಕ ಫಿಕ್ಸ್ ಆಗಿದಂತಿದೆ. ಗಿಲ್ಲಿ ಕ್ಯಾಪ್ಟನ್ಸಿ ವರೆಗೆ ಸುದೀಪ್ ಚರ್ಚೆ. ಹೌದು, ಪ್ರಮೋದಲ್ಲಿ ಅಶ್ವಿನಿ ಅವರು ಗಿಲ್ಲಿಗೆ ಬಳಸಿದ ಪದಗಳು ಇವೆ. ಸುದೀಪ್ ಸರ್ ಅವರು ಯಾವಾಗಲೂ ಯಾವುದೇ ಜಗಳಕ್ಕೂ ಮುನ್ನ ಆರಂಭ ಎಲ್ಲಿಂದ ಆಯ್ತು ಅದು ಮುಖ್ಯ ಅನ್ನೋದು ಸಾಕಷ್ಟು ಬಾರಿ ಹೇಳಿದ್ದಾರೆ. ಅದರಂತೆ ಗಿಲ್ಲಿ ಅಶ್ವಿನಿ ಅವರ ಬಾತ್ರೂಮ್ ಜಗಳದಿಂದ ಹಿಡಿದು ಗಿಲ್ಲಿ ಕ್ಯಾಪ್ಟನ್ಸಿ ವರೆಗೆ ಸುದೀಪ್ ಸರ್ ಚರ್ಚೆ ಮಾಡಲಿದ್ದಾರೆ. ಮತ್ತು ಈ ವಾರ ಅಶ್ವಿನಿ ಮತ್ತು ಗಿಲ್ಲಿ ಇಬ್ಬರು ಟಾಸ್ಕ್ ಗಳ ಉಸ್ತುವಾರಿ ವಹಿಸಿದ್ದರು. ಸಾಕಷ್ಟು ಸಮಯದಲ್ಲಿ ಈ ಇಬ್ಬರ ನಡುವೆ ಜಗಳಗಳು ನಡೆಯಿತು ಮತ್ತು ವಾರದ ಅಂತ್ಯದಲ್ಲೂ ಈ ಜಗಳ ಮುಂದುವರೆದಿದೆ. ಗಿಲ್ಲಿ ಅಶ್ವಿನಿಯ ಯೋಗ್ಯತೆಯ ಕುರಿತಾಗಿ ಮಾತನಾಡಿದ್ದಾರೆ. ಇದು ಅಶ್ವಿನಿ ಅವರನ್ನು ಕೆರಳಿಸಿದೆ. ಇಬ್ಬರ ನಡುವೆ ಭರ್ಜರಿ ವಾಗ್ವಾದವೇ ನಡೆದಿದೆ. ಈ ಬಗ್ಗೆಯೂ ಕಿಚ್ಚ ಸುದೀಪ್ ಸರ್ ಅವರು ಚರ್ಚಿಸಲಿದ್ದಾರೆ ಮತ್ತು ಅಶ್ವಿನಿ ಅವರ ಕೆಟ್ಟ ಪದ ಬಳಕೆ ಮೊದಲಿಸಿದರು. ಅದು ಅಶ್ವಿನಿ ಹಾಗೂ ಧ್ರುವಂತ್ ಪಿತ್ತ ನೆತ್ತಿಗೇರಿತು. ಇಬ್ಬರ ಮಧ್ಯ ಮಾತಿನ ಚಕಮಕಿ ಶುರುವಾಗಿ ಗಿಲ್ಲಿಗೆ ಜೋಕರ್, ಥರ್ಡ್ ಕ್ಲಾಸ್ ಎಂದೆಲ್ಲ ಬೈದಿದ್ದರು. ಅಶ್ವಿನಿ ವಿರುದ್ಧ ಏಕವಚನ ಪದ ಬಳಕೆ ಮಾಡಿದರು ಗಿಲ್ಲಿ. ಮತ್ತು ಗಿಲ್ಲಿ, ನಿಂಗೆ ಬೆನ್ನು ಮೂಳೆ ಇಲ್ಲ, ನೀನೊಬ್ಬ ಜೋಕರ್ ಕ್ಯಾಪ್ಟನ್ ಥರ್ಡ್ ಕ್ಲಾಸ್ ನೀನು ಎಂದಿದ್ದಾರೆ. ನನ್ನಷ್ಟು ಪ್ರೊಜೆಕ್ಟ್ ಮಾಡೋ ಯೋಗ್ಯತೆ ಇಲ್ಲ ಅಂದಿದ್ದರು. ಅದಕ್ಕೆ ಗಿಲ್ಲಿ ಕೂಡ ನಿಮಗೆ ವಯಸ್ಸಾಗಿದೆ, ಅಷ್ಟೇ ತಲೆಯಲ್ಲಿ ಬುದ್ಧಿ ಇಲ್ಲ ಎಂದು ಕೂಗಾಡಿದರು. ಈ ಬಗ್ಗೆಯೂ ಕಿಚ್ಚ ಸುದೀಪ್ ಸರ್ ಅವರು ಕ್ಲಾಸ್ ತೆಗೆದುಕೊಳ್ಳುವಂತಿದೆ. ಮತ್ತು ಗಿಲ್ಲಿ ಫೇವರಿಸಂ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಕಾವ್ಯಾಳನ್ನು ನಾಮಿನೇಟ್ ಮಾಡಿ ಮನೆಯಿಂದ ಹೊರ ಹಾಕಬೇಕು ಎಂದು ಶತಪ್ರಯತ್ನ ಮಾಡುತ್ತಿದ್ದರು. ಗಿಲ್ಲಿ ಮಾತ್ರ ಕಾವ್ಯಾಳನ್ನು ಸೇವ್ ಮಾಡುತ್ತಲೇ ಫಿನಾಲೆಗೆ ಕರೆದುಕೊಂಡು ಹೋಗುವ ಭಾರೀ ಪ್ರಯತ್ನವನ್ನು ಮುಂದುವರಿಸಿದರು. ಈ ಬಗ್ಗೆಯೂ ವೀಕೆಂಡ್ನಲ್ಲಿ ಚರ್ಚೆ ಆಗಲಿದೆ. ಮತ್ತೆ ಈ ಬಾರಿ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ ಆಗಿ ಧನುಷ್ ಅವರು ಆಯ್ಕೆಯಾಗಿದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನಿಯಮ ಉಲ್ಲಂಘನೆಯಾಗಿದ್ದರಿಂದ ಅಂತಿಮ ತೀರ್ಪನ್ನು ಬಿಗ್ ಬಾಸ್ ಸ್ಪರ್ಧಿಗಳ ವಿವೇಚನೆಗೆ ಬಿಟ್ಟಿದ್ದರು. ವೋಟಿಂಗ್ ಪ್ರಕ್ರಿಯೆಯಲ್ಲಿ ಧನುಷ್ ಅವರಿಗೆ ಹೆಚ್ಚಿನ ಬೆಂಬಲ ಸಿಕ್ಕಿದ್ದರಿಂದ ಅವರು ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಎನಿಸಿಕೊಂಡರು.